ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಶ್ರೀರಾಮನವಮಿಯ ವಿಶೇಷ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಭೂಮಿಯಲ್ಲಿ ಅವತರಿಸಿದ ಪುಣ್ಯ ದಿವಸ. ಶ್ರೀರಾಮನವಮಿ. ರಾಮ ತ್ರೇತಾಯುಗದಲ್ಲಿ ಬಾಳಿ ಬೆಳಗಿ ಮನುಕುಲಕ್ಕೆ ಆದರ್ಶಪ್ರಾಯನಾದವನು. ಅಯೋಧ್ಯೆಯ ಶ್ರೀರಾಮ. ಅಂದು ಉಪವಾಸ ಜಾಗರಣೆ ಮಾಡಬೇಕು. ಶ್ರೀರಾಮನವಮಿ ಕೋಟಿ ಸೂರ್ಯಗಳಿಗಿಂತ ಹೆಚ್ಚಿನ ಶಕ್ತಿ ಇರುವ ದಿನ. ಅಂದು ಸಾಧ್ಯವಾದರೆ ರಾಮನ ಪ್ರತಿಮೆಯನ್ನು ದಾನ ಮಾಡಬೇಕು. ಆ ಸಮಯದಲ್ಲಿ ಬಿಸಿಲಿನ ಝಳ ಹೆಚ್ಚು ಇರುವುದರಿಂದ ಪಾನಕ ಹಾಗೂ ಕೋಸಂಬರಿಯನ್ನು ಭಕ್ತರುಗಳಿಗೆ ನೀಡಬೇಕು. ಅಂದು ಶ್ರೀರಾಮ ಜಯರಾಮ ಮಂತ್ರವನ್ನು ಪಠಿಸುತ್ತಾ ಇರಬೇಕು. ಹಾಗೂ ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣ ಪಠಣ ಮಾಡಬೇಕು. ಶ್ರೀರಾಮನಿಗೂ ಕೊಪ್ಪಳ ಜಿಲ್ಲೆ ಗಂಗಾವತಿಗೂ ಅವಿನಾಭಾವ ಸಂಬಂಧ. ಗಂಗಾವತಿ ತುಂಗಭದ್ರಾ ತೀರದಲ್ಲಿರುವ ನಗರ. ಹನುಮ ಆನೆಗುಂದಿ ಅಥವಾ ಕಿಷ್ಕಿಂಧೆಯವನು. ಕಿಷ್ಕಿಂಧೆ ಗಂಗಾವತಿ ಮತ್ತು ಹೊಸಪೇಟೆ ತಾಲೂಕುಗಳ ನಡುವೆ ಕಡಿದಾಗಿ ಹರಡಿಕೊಂಡಿರುವ 7 ಬೆಟ್ಟಗಳ ಸಾಲುಗಳೇ ಕಿಷ್ಕಿಂಧೆ. ರಾಮ ಎಂದರೆ ರಾ ಎನ್ನುವಾಗ ಸಕಲ ಪಾಪಗಳು ನಮ್ಮ ಬಾಯಿಂದ ಹೊರಗೆ ಹೋಗಿ, ಮಾ ಎಂದಾಗ ಹೊರಗಿನ ಪಾಪಗಳು ಒಳಗೆ ಬಾರದಂತೆ ತುಟಿ ಮುಚ್ಚಿಕೊಳ್ಳುವುದರಿಂದ ಶ್ರೀರಾಮ ಶಬ್ದ ಅತಿ ವಿಶಿಷ್ಟವಾಗಿದೆ ಎಂತಲೂ ಮಹಾವಿಷ್ಣುವಿನ ಕುರಿತ ಅಷ್ಟಾಕ್ಷರಿ ಮಹಾಮಂತ್ರದಿಂದ ರಾ ಎನ್ನುವ ಅಕ್ಷರವನ್ನು ಶಿವ ಪಂಚಾಕ್ಷರಿ ಮಹಾಮಂತ್ರದಿಂದ ಮಾ ಎಂಬ ಅಕ್ಷರವನ್ನು ತೆಗೆದು ಪೋಣಿಸಿ ರಾಮ ಎಂದು ಹೆಸರಿಡಲಾಗಿದ್ದನ್ನು ಮಹರ್ಷಿ ವಿಶ್ವಾಮಿತ್ರರು ಮತ್ತು ನಾರದರು ಹೇಳುತ್ತಾರೆ. ವಸಿಷ್ಠ ಮಹರ್ಷಿಗಳು ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಹಾಮಂತ್ರದಿಂದ ರಾ ಎಂಬ ಅಕ್ಷರವನ್ನು, ಓಂ ನಮಃ ಶಿವಾಯ ಎಂಬ ಷಡಾಕ್ಷರಿ ಮಂತ್ರದಿಂದ ಮಾ ಎಂಬ ಅಕ್ಷರವನ್ನು ತೆಗೆದುಕೊಂಡು ರಾಮ ಎಂಬ ಹೆಸರನ್ನು ಇಟ್ಟಿರುವರು. ಪ್ರತಿ ಹಬ್ಬಗಳಿಗೂ ಅದರದೇ ಆದ ಆಚರಣೆಯ ಮಹತ್ವಗಳಿವೆ. ಹಬ್ಬಗಳ ಆಚರಣೆಗಳಲ್ಲಿ ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ಆಚರಿಸುವ ಸಂಪ್ರದಾಯಗಳು ನಮ್ಮ ಪೂರ್ವಜರು ಹಾಕಿಕೊಟ್ಟ ಮಾರ್ಗಗಳು. ಹೊಸ ವರುಷ ಯುಗಾದಿ ಸಂಭ್ರಮದ ದಿನದಿಂದಲೇ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮನ ಜನ್ಮದಿನದ ಉತ್ಸವವಾದ ಶ್ರೀರಾಮನವಮಿ ಸಡಗರ ಎಲ್ಲರ ಮನದಲ್ಲಿ ಪ್ರಾರಂಭವಾಗುವುದು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯೆಂದು ಯುಗಪುರುಷ ಶ್ರೀರಾಮಚಂದ್ರ ದೇವರು ಅವತರಿಸಿದ ಪವಿತ್ರ ದಿನ. ರಾಮನ ಹುಟ್ಟಿದ ಸಂಭ್ರಮಕ್ಕಾಗಿ, ಅವನ ನೆನಪಿಗೆ ಮತ್ತು ಅವನ ಪ್ರೀತಿಗಾಗಿ ದೇಶದ ಎಲ್ಲ ಭಾಗಗಳಲ್ಲಿಯೂ ಉತ್ಸವಗಳು ನಡೆಯುತ್ತವೆ. ಯುಗಾದಿಯ ಪ್ರತಿಪದೆಯಿಂದ ಶ್ರೀರಾಮ ನವರಾತ್ರೋತ್ಸವ ಪ್ರಾರಂಭವಾಗಿ ಅವತಾರ ಮಾಡಿದ ದಿನ ನವಮಿಯವರೆಗೂ ಮುಂದುವರಿಯುತ್ತದೆ. ವಿವಿಧ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳು, ಪ್ರವಚನಗಳು, ಹರಿಕಥೆಗಳು ನಡೆಯುತ್ತವೆ. ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅನೇಕ ಪುಣ್ಯ ಪುರುಷರು, ಯತಿಗಳು, ದಾರ್ಶನಿಕರು, ದಾಸರು, ಶರಣರು, ಕವಿಗಳು ಶ್ರೀರಾಮನ ಮಹಿಮೆ, ಶಕ್ತಿ, ಪರಾಕ್ರಮಗಳನ್ನು ತಮ್ಮ ಪದ, ಪದ್ಯ,
ಸುಳಾದಿಗಳಲ್ಲಿ ಕನ್ನಡ ಸಂಸ್ಕೃತದ ಮೂಲಕ ಕೊಂಡಾಡಿದ್ದಾರೆ. ರಾಮನ ಸಂದೇಶಗಳು ಜಗತ್ತಿಗೆ ನೀಡಿದ್ದಾರೆ. ವಾಲ್ಮೀಕಿಯು ರಾಮಾಯಣ ರಚಿಸಿ ಶ್ರೀರಾಮಚಂದ್ರ ದೇವರ ಆದರ್ಶ ಗುಣಗಳನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀರಾಮ ನವರಾತ್ರೋತ್ಸವ ಯುಗಾದಿಯು ಪ್ರತಿಯೊಂದು ನವಮಿಯವರೆಗೂ ಅಖಂಡವಾಗಿ ನಂದಾದೀವಿಗೆಗಳನ್ನು ಬೆಳಗುವರು. ನವಮಿಯ ದಿನದಂದು ಶ್ರೀರಾಮನು ಮಧ್ಯಾಹ್ನ ಜನಿಸಿದ್ದರಿಂದ ಮಧ್ಯಾಹ್ನದವರೆಗೂ ಉಪವಾಸವಿದ್ದು ಅನಂತರ ಮಲ್ಲಿಗೆ ದವನದ ಹೂಗಳಿಂದ ಷೋಡಶೋಪಚಾರ ರೀತಿಯಿಂದ ಪೂಜೆ ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ಶ್ರೀರಾಮನ ಚಿತ್ರಪಟ ಅಥವಾ ವಿಗ್ರಹವನ್ನು ತೊಟ್ಟಿಲಲ್ಲಿಟ್ಟು ತೂಗುವರು. ನಿಂಬೆಹಣ್ಣಿನ ಮತ್ತು ಮಾವಿನಕಾಯಿಯ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ನಿವೇದಿಸಿ ಬಂದ ಭಕ್ತರಿಗೆಲ್ಲ ವಿತರಿಸುವರು. ಪವಿತ್ರವಾದ ಈ ದಿನದಂದು ಶ್ರೀರಾಮನ ಜನ್ಮದಿನದ ಸಂಭ್ರಮಕ್ಕಾಗಿ ಕೌಶಲ್ಯ ಗರ್ಭಸಂಭೂತ ಸದಾ ಸೌಮಿತ್ರ ವತ್ಸಲ ಜಾನಕಿ ಸಹಿತೋ ರಾಮ ಗ್ರಹಣಾರ್ಘ್ಯಂ ನಮೋತ್ಸುತೆ ಈ ಮಂತ್ರ ಪಠಿಸಿ ಅರ್ಘ್ಯ ಕೊಡುತ್ತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಂಡ್ಯದಿಂದ ನವಮಿಯವರೆಗೆ ರಾಮಾಯಣವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿ ನವಮಿ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣ ಮಂಗಳಪೂರ್ಣಗೊಳ್ಳುತ್ತದೆ. ಶ್ರೀರಾಮ ಜನಿಸಿದ ಸ್ಥಳ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಬ್ಬದ ದಿನದಂದು ಭಜನೆ, ಕೀರ್ತನೆ ಹಾಗೂ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಈ ದಿನದಂದು ಶ್ರೀರಾಮನಾಮ ಜಪ, ರಾಮನ ಸ್ತೋತ್ರ, ಸುಂದರಕಾಂಡ ಪಾರಾಯಣ ಶ್ರದ್ಧಾಭಕ್ತಿಗಳಿಂದ ಮಾಡುವರು. ಹೀಗೆ ಶ್ರೀರಾಮ ಅವತಾರ ಪುರುಷ ಶ್ರೀರಾಮನ ನವಮಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ವಂದನೆಗಳು.